ನಮಸ್ಕಾರ. ಆಫೀಸ್ ಸ್ಟ್ರೆಸ್ಸಿಗೆ ಕಂಟ್ರೋಲ್ ಡಿಲೀಟ್ ಹೊಡೆಯೋಣ ಅಂತ ಹೇಳ್ಬಿಟ್ಟು ಈ ಥರ ಹತ್ಕೊಂಡು ಈ ಬೆಟ್ಟಕ್ಕೆ ಈ ಥರ ವ್ಯೂನ ಎಂಜಾಯ್ ಮಾಡೋಕ್ಕೆ ಹೋಗಿದ್ದೆ. ಜಾಗ ಯಾವುದು ಅಂತ ಹೇಳ್ತೀನಿ, ಮೊದಲು ಈ ರೀಲ್ನ ಸೇವ್ ಮಾಡ್ಕೊಳ್ಳಿ. ಟಿವಿಯಲ್ಲಿ ಥ್ರಿಲ್ಲರ್ ಮೂವಿ ನೋಡೋ ಬದಲು ರಿಯಲ್ ಲೈಫಲ್ಲಿ ಬೆಟ್ಟ ಹತ್ತಿ ಥ್ರಿಲ್ಲು ಚಿಲ್ಲು ಎರಡೂ ಪಡೆಯೋಣ ಅಂತ ನಾವು ಬಂದಿದ್ದೆ ಸಾವನದುರ್ಗ ಟ್ರೆಕ್ಕಿಗೆ. ಬೆಂಗಳೂರಿಂದ ಮಧ್ಯರಾತ್ರಿ ಹೊರಟು ಇಲ್ಲಿ ತಲುಪುವಾಗ 3 ಗಂಟೆ ಆಗಿತ್ತು. ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು ಟ್ರೆಕ್ ಶುರು ಆಗೋದೇ ಬೆಳಿಗ್ಗೆ 6 ಗಂಟೆಗೆ ಅಂತ. ಸಾವನದುರ್ಗ ಟ್ರೆಕ್ ಮಾಡೋಕ್ಕೆ ಪರ್ಮಿಷನು ಬೇಕು, ಜೊತೆಗೆ ಗೈಡ್ ಕೂಡ ಕಂಪಲ್ಸರಿ. ನಾನು ನಮ್ಮ ಟ್ರಿಪ್ ಜೊತೆ ಹೋಗಿದ್ದರಿಂದ ಟ್ರಾನ್ಸ್ಪೋರ್ಟು, ಪರ್ಮಿಷನು ಎಲ್ಲವನ್ನು ಅವರೇ ನೋಡ್ಕೊಂಡಿದ್ರು. 4022 ಅಡಿ ಹೈಟ್ ಇರೋ ಈ ಒಂದು ಬೆಟ್ಟ ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ಇದೊಂದು ಮೊನೊಲಿಥಿಕ್ ಹಿಲ್, ಅಂದರೆ ಒಂದು ದೊಡ್ಡ ಬಂಡೆ. ಆದ್ದರಿಂದ ಟ್ರೆಕ್ಕಿಂಗ್ ಕೂಡ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ, ಯಾಕಂದರೆ ಎಲ್ಲೂ ಸ್ಟೆಪ್ಸ್ ಇಲ್ಲ, ಸ್ವಲ್ಪ ಸ್ಟೀಪ್ ಜಾಸ್ತಿನೇ ಇದೆ. ಪೀಕ್ ಮುಟ್ಟಕ್ಕೆ 1 ರಿಂದ 1.5 ಗಂಟೆ ಬೇಕು, ಹಾಗೂ ಇಡೀ ಟ್ರೆಕ್ ಮುಗಿಸೋಕೆ ಒಂದು 4 ಗಂಟೆ ಸಾಕು. ಈ ಟ್ರೆಕ್ ಮಾಡೋಕ್ಕೆ ಬೆಸ್ಟ್ ಸೀಸನ್ ಅಂದರೆ ಅಕ್ಟೋಬರಿಂದ ಮಾರ್ಚು. ಸಮ್ಮರಲ್ಲಿ ಬಂಡೆ ಬಿಸಿ ಆಗಿರುತ್ತೆ, ಸೊ ಟ್ರೆಕ್ ಮಾಡೋಕ್ಕೆ ಕಷ್ಟ. ಇನ್ನು ಮಳೆಗಾಲದಲ್ಲಿ ಕಲ್ಲು ಜಾರತ್ತೆ, ಆವಾಗಲೂ ಟ್ರೆಕ್ ಮಾಡೋಕ್ಕೆ ಕಷ್ಟ. ಇನ್ನು ಬಿಗಿನರ್ಸ್ಗೆ ಇಳಿಯುವಾಗ ಸ್ಟೀಪ್ ನೋಡಿ ಸ್ವಲ್ಪ ಭಯ ಆಗ್ಬೋದು, ಆದರೆ ಪ್ರಾಪರ್ ಟ್ರೆಕ್ಕಿಂಗ್ ಶೂಸು ಗೈಡ್ ಜೊತೆ ಹೋದರೆ ಅದು ಆರಾಮಾಗಿ ಆಗುತ್ತೆ. ಇನ್ನು ಬೇಸಲ್ಲಿ ಸುಂದರವಾದ ಲಕ್ಷ್ಮೀ ನರಸಿಂಹ ಟೆಂಪಲ್ ಇದೆ, ಅದನ್ನು ವಿಸಿಟ್ ಮಾಡ್ಬೋದು. ಕೊನೆದಾಗಿ ಹೇಳಬೇಕು ಅಂದರೆ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಸಾವನದುರ್ಗ ಟ್ರೆಕ್ಕಿನ ಎಂಜಾಯ್ ಮಾಡಿ.